ನಂತರದ ಆರೋಪಗಳ ಸರಮಾಲೆಯೇ ಕೇಳಿಬಂದಿದೆ. ಸ್ನೇಹಿತೆ ಶ್ವೇತಾಳನ್ನು ಬಳಸಿಕೊಂಡು ರಾಜಕೀಯ ದ್ವೇಷಕ್ಕೆ ಅವರು ಸ್ನೇಹಿತೆಯನ್ನು ಬಳಸ್ಕೊಂಡ್ರ ಅನ್ನೋ ಅನುಮಾನವೂ ಕೂಡ ಕೇಳಿಬಂದಿದೆ. ಅದು ಹೇಗೆ, ಏನು ಮಾಡಿದ್ರು ಶ್ವೇತಾ ಗೌಡ, ಇದೆಲ್ಲದರ ಕುರಿತಾಗಿ ಒಂದು ಸಂಪೂರ್ಣ ವರದಿ ಇದೆ, ನೋಡೋಣ ಬನ್ನಿ. ಚಿನ್ನದ ವ್ಯಾಪಾರಿಗೆ 2.42 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾರೆ. ಇದರ ಜೊತೆ ಮಾಜಿ ಸಚಿವನ ವಿರುದ್ಧ ಆರೋಪಗಳ ಸರಮಾಲೆಗೆ ಕೇಳಿಬಂದಿತ್ತು. ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾದಂತಿದೆ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರೆ ಎದುರಾಳಿಗಳನ್ನ ಮಟ್ಟ ಹಾಕಲು ಹನಿ ಟ್ರ್ಯಾಪ್ಗೆ ಯತ್ನ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ವರ್ತೂರು ಪ್ರಕಾಶ್ ಬಳಸಿಕೊಂಡ್ರ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾಳ ಮೂಲಕ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು ಅನ್ನೋ ಆರೋಪವೂ ಇದೆ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಮುಖಂಡನನ್ನ ಕೆಡ್ಡಾಕೆ ಕೆಡವಲು ಗಾಳ ಹಾಕಿದ್ರು ಎನ್ನಲಾಗಿದೆ. ಇವನ ಬಳಿ ಸಾಕಷ್ಟು ಹಣ ಇದೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸಬಹುದು ಅಂತ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅದರಂತೆ ಬಿಸ್ನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಶ್ವೇತಾ ಗೌಡ ಕಾಂಟ್ಯಾಕ್ಟ್ ಮಾಡಿದ್ಲು ಎನ್ನಲಾಗಿದೆ. ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿದಳಂತೆ. ಬಳಿಕ ಪರಿಚಯ ಆಗ್ತಿದ್ದಂತೆ ಶ್ವೇತಾಗೆ ಬಿಜೆಪಿ ಮುಖಂಡ ಮೈಸೂರು ಪಾಕ್ ನೀಡಿದ್ದನೆಂದು ಕೇಳಿಬಂದಿದೆ. ಹೀಗಾಗಿ ಬಿಜೆಪಿ ಮುಖಂಡನ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿದಳಂತೆ. ಬಳಿಕ ಶ್ವೇತಾ ಗೌಡ ಮೂಲಕ ವರ್ತೂರು ಪ್ರಕಾಶ್ ಗಾಳ ಹಾಕಿದ್ದಾಗೆಂಬ ಶಂಕೆ ವ್ಯಕ್ತವಾಗಿದೆ. ಬಿಸ್ನೆಸ್ ವಿಚಾರವಾಗಿ ಮಾತಾಡಬೇಕು ಅಂತ ಶ್ವೇತಾ ಗೌಡ ಮೈಸೂರಿಗೆ ಹೋಗ್ತಿದ್ದಳಂತೆ. ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಬಿಜೆಪಿ ಮುಖಂಡನ ಕಾರು ಪಡೆದಿದ್ಲಂತೆ. ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಶ್ವೇತಾಳನ್ನ ಪೊಲೀಸರು ಟ್ರೇಸ್ ಮಾಡಿದ್ರು. ವರ್ತೂರ್ಗೂ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್? ಬಿಜೆಪಿ ಮುಖಂಡ ಹಾಗೂ ವರ್ತೂರು ಪ್ರಕಾಶ್ ನಡುವೆ ಟಿಕೆಟ್ ಫೈಟ್ ನಡೆದಿತ್ತಂತೆ. 2023ರ ಕೋಲಾರ ಕ್ಷೇತ್ರದ ಟಿಕೆಟ್ಗಾಗಿ ಇವರಿಬ್ಬರಲ್ಲೂ ಪೈಪೋಟಿ ಇತ್ತಂತೆ. ಆದರೂ ವರ್ತೂರ್ಗೆ ಟಿಕೆಟ್ ನೀಡಿದ್ರಿಂದ ಸೋತಿದ್ದರಂತೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಬಿಜೆಪಿ ಮುಖಂಡ ಅಡ್ಡಿಯಾಗಬಹುದು ಅಂತ ಪ್ಲಾನ್ ಮಾಡಿ ಗಾಳ ಹಾಕಿದ್ರ ಅನ್ನೋ ಆಯಾಮದಲ್ಲಿ ಕಾಕಿ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ನೆನ್ನೆ ಪೊಲೀಸರ ಮುಂದೆ ಹಾಜರಾದ್ರು ವರ್ತೂರ್ ಪ್ರಕಾಶ್, ಒಂದಷ್ಟು ಚಿನ್ನ ನಗದು ಸರೆಂಡರ್ ಮಾಡಿದ್ರು. ಇದೀಗ ಹನಿ ಟ್ರ್ಯಾಪ್ ಅನ್ನೋ ಆಯಾಮ ಕೂಡ ಈ ಪ್ರಕರಣಕ್ಕೆ ತಳಕು ಹಾಕೊಳ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಈಗ ಈ ಒಂದು ವಂಚನೆ ಕೇಸ್ ಹನಿ ಟ್ರ್ಯಾಪ್ ಆಗಿ ಮಾರ್ಪಾಡಲಾಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿದೆ. ಯಾಕಂದರೆ ಈಕೆ ಆರೋಪಿತೆಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈಕೆ ವಿರುದ್ಧ ಈ ಮುಂಚೆ ಇದೇ ರೀತಿಯಾದಂಥ ವಂಚನೆ ಕೇಸ್ಗಳಾಗಿರ್ಬೋದು, ಬೇರೆ ಬೇರೆಯವರಿಗೆ ಈಕೆ ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಶ್ವೇತಾ ಗೌಡ ಭಾಗಿಯಾಗಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಆದರೆ ಇಲ್ಲಿ ಪ್ರಕಾಶ್ ಪ್ರಿಯತಮೆ ಶ್ವೇತಾ ಗೌಡ ಹನಿ ಟ್ರ್ಯಾಪ್ ವಿಚಾರ ಈಗ ತಳುಕು ಹಾಕ್ಕೊಂಡಿದೆ. ಇದು ಮುಂದಿನ ಹಂತದಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಜಕೀಯ ದ್ವೇಷಕ್ಕೋಸ್ಕರ ಶ್ವೇತಾ ಗೌಡ ಅವರನ್ನು ವರ್ತೂರು ಪ್ರಕಾಶ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಬಳಸ್ಕೊಂಡ್ರ ಅನ್ನುವ ಅನುಮಾನವೂ ಕೂಡ ಕೇಳಿ ಬರ್ತಾ ಇದೆ. ತನಿಖೆ ಮುಂದುವರೆದಿದೆ. ಏನಾಗುತ್ತೆ ಈ ಪ್ರಕರಣದಲ್ಲಿ, ವರ್ತೂರು ಪ್ರಕಾಶ್ ಅವರ ಪಾತ್ರ ಏನು, ಅವರೇನಾದರೂ ಈ ರೀತಿಯಾಗಿ ಷಡ್ಯಂತ್ರ ಮಾಡಿ ಬಿಜೆಪಿ ಮುಖಂಡನೊಬ್ಬನನ್ನು ಕೆಡ್ಡಾಕೆ ಕೆಡವೋದಕ್ಕೆ ಶ್ವೇತಾ ಗೌಡ ಆಕೆಯನ್ನು ಬಳಸ್ಕೊಂಡಿದ್ರ ಅನ್ನೋದು ತನಿಖೆಯ ನಂತರದ ಆರೋಪಗಳ ಸರಮಾಲೆಯೇ ಕೇಳಿಬಂದಿದೆ. ಸ್ನೇಹಿತೆ ಶ್ವೇತಾಳನ್ನು ಬಳಸ್ಕೊಂಡು ರಾಜಕೀಯ ದ್ವೇಷಕ್ಕೆ ಅವರು ಸ್ನೇಹಿತೆಯನ್ನು ಬಳಸ್ಕೊಂಡ್ರ ಅನ್ನೋ ಅನುಮಾನವೂ ಕೂಡ ಕೇಳಿಬಂದಿದೆ. ಅದು ಹೇಗೆ, ಏನು ಮಾಡಿದ್ರು ಶ್ವೇತಾ ಗೌಡ, ಇದೆಲ್ಲದರ ಕುರಿತಾಗಿ ಒಂದು ಸಂಪೂರ್ಣ ವರದಿ ಇದೆ, ನೋಡೋಣ ಬನ್ನಿ.
ಚಿನ್ನದ ವ್ಯಾಪಾರಿಗೆ 2.42 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾರೆ. ಇದರ ಜೊತೆ ಮಾಜಿ ಸಚಿವನ ವಿರುದ್ಧ ಆರೋಪಗಳ ಸರಮಾಲೆಗೆ ಕೇಳಿಬಂದಿತ್ತು. ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾದಂತಿದೆ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರೆ ಎದುರಾಳಿಗಳನ್ನ ಮಟ್ಟ ಹಾಕಲು ಹನಿ ಟ್ರ್ಯಾಪ್ಗೆ ಯತ್ನ. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ವರ್ತೂರು ಪ್ರಕಾಶ್ ಬಳಸಿಕೊಂಡ್ರ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾಳ ಮೂಲಕ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು ಅನ್ನೋ ಆರೋಪವೂ ಇದೆ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ಮುಖಂಡನನ್ನ ಕೆಡ್ಡಾಕೆ ಕೆಡವಲು ಗಾಳ ಹಾಕಿದ್ರು ಎನ್ನಲಾಗಿದೆ. ಇವನ ಬಳಿ ಸಾಕಷ್ಟು ಹಣ ಇದೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸಬಹುದು ಅಂತ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅದರಂತೆ ಬಿಸ್ನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಶ್ವೇತಾ ಗೌಡ ಕಾಂಟ್ಯಾಕ್ಟ್ ಮಾಡಿದ್ಲು ಎನ್ನಲಾಗಿದೆ. ಫೇಸ್ಬುಕ್ ಮೂಲಕ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿದ್ದಳಂತೆ. ಬಳಿಕ ಪರಿಚಯ ಆಗ್ತಿದ್ದಂತೆ ಶ್ವೇತಾಗೆ ಬಿಜೆಪಿ ಮುಖಂಡ ಮೈಸೂರು ಪಾಕ್ ನೀಡಿದ್ದನೆಂದು ಕೇಳಿಬಂದಿದೆ. ಹೀಗಾಗಿ ಬಿಜೆಪಿ ಮುಖಂಡನ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿದಳಂತೆ. ಬಳಿಕ ಶ್ವೇತಾ ಗೌಡ ಮೂಲಕ ವರ್ತೂರು ಪ್ರಕಾಶ್ ಗಾಳ ಹಾಕಿದ್ದಾಗೆಂಬ ಶಂಕೆ ವ್ಯಕ್ತವಾಗಿದೆ. ಬಿಸ್ನೆಸ್ ವಿಚಾರವಾಗಿ ಮಾತಾಡಬೇಕು ಅಂತ ಶ್ವೇತಾ ಗೌಡ ಮೈಸೂರಿಗೆ ಹೋಗ್ತಿದ್ದಳಂತೆ. ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಬಿಜೆಪಿ ಮುಖಂಡನ ಕಾರು ಪಡೆದಿದ್ಲಂತೆ. ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಶ್ವೇತಾಳನ್ನ ಪೊಲೀಸರು ಟ್ರೇಸ್ ಮಾಡಿದ್ರು. ವರ್ತೂರ್ಗೂ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್? ಬಿಜೆಪಿ ಮುಖಂಡ ಹಾಗೂ ವರ್ತೂರು ಪ್ರಕಾಶ್ ನಡುವೆ ಟಿಕೆಟ್ ಫೈಟ್ ನಡೆದಿತ್ತಂತೆ. 2023ರ ಕೋಲಾರ ಕ್ಷೇತ್ರದ ಟಿಕೆಟ್ಗಾಗಿ ಇವರಿಬ್ಬರಲ್ಲೂ ಪೈಪೋಟಿ ಇತ್ತಂತೆ. ಆದರೂ ವರ್ತೂರ್ಗೆ ಟಿಕೆಟ್ ನೀಡಿದ್ರಿಂದ ಸೋತಿದ್ದರಂತೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಬಿಜೆಪಿ ಮುಖಂಡ ಅಡ್ಡಿಯಾಗಬಹುದು ಅಂತ ಪ್ಲಾನ್ ಮಾಡಿ ಗಾಳ ಹಾಕಿದ್ರ ಅನ್ನೋ ಆಯಾಮದಲ್ಲಿ ಕಾಕಿ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ನೆನ್ನೆ ಪೊಲೀಸರ ಮುಂದೆ ಹಾಜರಾದ್ರು ವರ್ತೂರ್ ಪ್ರಕಾಶ್, ಒಂದಷ್ಟು ಚಿನ್ನ ನಗದು ಸರೆಂಡರ್ ಮಾಡಿದ್ರು. ಇದೀಗ ಹನಿ ಟ್ರ್ಯಾಪ್ ಅನ್ನೋ ಆಯಾಮ ಕೂಡ ಈ ಪ್ರಕರಣಕ್ಕೆ ತಳಕು ಹಾಕೊಳ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಈಗ ಈ ಒಂದು ವಂಚನೆ ಕೇಸ್ ಹನಿ ಟ್ರ್ಯಾಪ್ ಆಗಿ ಮಾರ್ಪಾಡಲಾಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿದೆ. ಯಾಕಂದರೆ ಈಕೆ ಆರೋಪಿತೆಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈಕೆ ವಿರುದ್ಧ ಈ ಮುಂಚೆ ಇದೇ ರೀತಿಯಾದಂಥ ವಂಚನೆ ಕೇಸ್ಗಳಾಗಿರ್ಬೋದು, ಬೇರೆ ಬೇರೆಯವರಿಗೆ ಈಕೆ ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಶ್ವೇತಾ ಗೌಡ ಭಾಗಿಯಾಗಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಆದರೆ ಇಲ್ಲಿ ಪ್ರಕಾಶ್ ಪ್ರಿಯತಮೆ ಶ್ವೇತಾ ಗೌಡ ಹನಿ ಟ್ರ್ಯಾಪ್ ವಿಚಾರ ಈಗ ತಳುಕು ಹಾಕ್ಕೊಂಡಿದೆ. ಇದು ಮುಂದಿನ ಹಂತದಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಜಕೀಯ ದ್ವೇಷಕ್ಕೋಸ್ಕರ ಶ್ವೇತಾ ಗೌಡ ಅವರನ್ನು ವರ್ತೂರು ಪ್ರಕಾಶ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಬಳಸ್ಕೊಂಡ್ರ ಅನ್ನುವ ಅನುಮಾನವೂ ಕೂಡ ಕೇಳಿ ಬರ್ತಾ ಇದೆ. ತನಿಖೆ ಮುಂದುವರೆದಿದೆ. ಏನಾಗುತ್ತೆ ಈ ಪ್ರಕರಣದಲ್ಲಿ? ವರ್ತೂರು ಪ್ರಕಾಶ್ ಅವರ ಪಾತ್ರ ಏನು? ಅವರೇನಾದರೂ ಈ ರೀತಿಯಾಗಿ ಷಡ್ಯಂತ್ರ ಮಾಡಿ ಬಿಜೆಪಿ ಮುಖಂಡನೊಬ್ಬನನ್ನು ಕೆಡ್ಡಾಕೆ ಕೆಡವೋದಕ್ಕೆ ಶ್ವೇತಾ ಗೌಡ ಆಕೆಯನ್ನು ಬಳಸ್ಕೊಂಡಿದ್ರ ಅನ್ನೋದು ತನಿಖೆಯ ನಂತರ